ಅಂತ ಈಗಿನ ನಮ್ಮ ಧಮ್ಮದ ಮಾರ್ಗದರ್ಶಕರಾಗಿರ್ತಕ್ಕಂಥ ಯಶವಂತರಾವ್ ಅಂಬೇಡ್ಕರ್ ಸರ್ ಅವರಿಗೆ ಮತ್ತು ಭಾರತಿ ಸರ್ ಮತ್ತು ರಾಜೇಂದ್ರ ಸರ್ ಅವರು ರಾಜ್ಯಾದ್ಯಂತ ಕ್ರಿಯಾಶೀಲವಾಗಿ ಧಮ್ಮದ ಪ್ರಚಾರ ಮಾಡಿದಂಥ ಅವರು ಮತ್ತು ಈಗ ಪ್ರಸ್ತುತ ಶಿವರಾಜ್ ಸರ್ ಅವರು ಮತ್ತು ನಿರ್ದೇಶಕರು ಮತ್ತೆಲ್ಲ ಸಹೋದ್ಯೋಗಿ ಸ್ನೇಹಿತರು. ನಾನು ಪಿತ್ ಪರಶುರಾಮ್ ಅಂತ ಅಂಬೇಡ್ಕರ್ ಕಾಲೇಜ್ ಪ್ರಿನ್ಸಿಪಲ್ ಟಿಕೆಟ್ ಕಾಲೇಜ್ ಜೊತೆಗೆ ಈಗ BSc ಚಿತ್ರದುರ್ಗ ಜಿಲ್ಲಾ ಘಟಕದ ಕಾರ್ಯದರ್ಶಿ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಪ್ರೊಫೆಸರ್ ಪಿ ಕೃಷ್ಣಪ್ಪ ಜೊತೆ ದಲಿತ ಚಳವಳಿಯಲ್ಲಿ ಕೆಲಸ ಮಾಡಿದಂಥವ್ರು. BSc ಇಂದ ದಲಿತ ಧಮ್ಮ ಚಳವಳಿಯಿಂದ ಬಳಸ್ತಾ ಇರೋದ್ರಿಂದ ಚಿತ್ರದುರ್ಗದಲ್ಲಿ ಇದರ ಮೇಲೆ ಒಂದು ಕೋಟೆನಾಡು ವಿಹಾರ ಅಂತ ಕೂಡ ಆರಂಭ ಮಾಡಿದ್ವಿ. ನಾವು ರಾಜೇಂದ್ರನ್ ಅವರು ಮತ್ತು ಬಾಲ್ಕಿ ಸರ್ ಅವರ ಸಂಪರ್ಕೆಲ್ಲ ಬಂದಾದ ಮೇಲೆ ಆನಂದ ಬಂದೇಜಿ ಅವರ ನೇತೃತ್ವದಲ್ಲಿ ದುರ್ಗದಲ್ಲಿ ಒಂದು ದೊಡ್ಡ ಸಮ್ಮೇಳನವನ್ನು ಮಾಡಿ ಅಲ್ಲಿ ಸುಮಾರು 113 ಜನಗಳನ್ನ ಧಮ್ಮ ದೀಕ್ಷೆಯನ್ನ ತಗೊಂಡು, ಅದು ಸುಮಾರು ಇಲ್ಲಿ 3 ವರ್ಷ ಆಯಿತು ಧಮ್ಮ ದೀಕ್ಷೆಯನ್ನ ತಗೊಂಡು. ಮಧ್ಯ ಕರ್ನಾಟಕ ಇದು ಸದ್ಯ ನೀವು ಟ್ರಾನ್ಸ್ಲೇಟ್ ಮಾಡಿದ್ವಿ. ಚಿತ್ರದುರ್ಗ ಮಧ್ಯ ಕರ್ನಾಟಕ ನಥಿಂಗ್ ಬಟ್ ಮಹಾರಾಷ್ಟ್ರ ನಾಗ್ಪುರ್ RSS ಸೆಂಟರ್ ಆಗಿದ್ದು. ಹಾಗೆ ಚಿತ್ರದುರ್ಗ ಕೂಡ RSS ಕೇಂದ್ರ ಕಚೇರಿ. ಅದು ಎಲ್ಲ ಧರ್ಮಗಳ ಎಲ್ಲ ಜಾತಿಗಳ ಮಠಗಳಿದಾವೆ. ಬಾಬಾ ಸಾಹೇಬರು ಮತ್ತು ಬುದ್ಧರನ್ನ ವಿಷಗಾಡಕ್ಕೆ ಬಿಡದಂಗೆ ಅದನ್ನೇ ಒಂದು ಕೇಂದ್ರ ಮಾಡ್ಕೊಂಡು ಕರ್ನಾಟಕದ ನಾಗಪುರವನ್ನಾಗಿ ಮಾಡ್ಕೊಂಡು ವೈದಿಕ ಶಕ್ತಿಗಳು ಕೆಲಸ ಮಾಡ್ತಿದ್ದಾರೆ. ಅಲ್ಲಿನ ಮಠಗಳಿಗೆ ಕನಿಷ್ಠ 100 ಎಕರೆ ಜಮೀನುಗಳು ಕೊಟ್ಟು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಹಣ ಕೊಡೋದ್ರ ಮೂಲಕ ಆ ಧಮ್ಮ ಕಡೆ ಮತ್ತೆ ಅಂಬೇಡ್ಕರ್ ಕಡೆ ಜನಗಳು ಬರದಂಗೆ, ಅದು ಪರ್ಟಿಕ್ಯುಲರ್ SC ST ಬರದಂಗೆ, ಅದರಲ್ಲೂ ಅಸ್ಪೃಶ್ಯ ಬರದಂಗೆ ನಡೀತಕ್ಕಂಥ ಒಂದು ಕರ್ನಾಟಕ ಸರ್ಕಾರ ಹಿಂದಿದ್ದ ಸರ್ಕಾರಗಳೆಲ್ಲ ಮಾಡ್ತಿದ್ದಾರೆ. ಆ ನೆಲದಲ್ಲಿ ಚಿತ್ರದುರ್ಗದಲ್ಲಿ ಧಮ್ಮ ಕಟ್ತಕ್ಕಂಥದ್ದು ಬೇರೆ ಬೇರೆ ಸಂಘಟನೆಯಲ್ಲಿ ಇರ್ತಕ್ಕಂಥ ಅಂಬೇಡ್ಕರ್ ಹೆಸರಿನಲ್ಲಿ ಇರ್ತಕ್ಕಂಥ ಎಲ್ಲ ಚಳವಳಿಯ ಕ್ರಿಯಾಶೀಲ ಕೆಲಸಗಾರರು ಕೆಲಸ ಮಾಡ್ತಿದ್ದಾರೆ. ಅದಕ್ಕೆ ಪರ್ಯಾಯವಾಗಿನೇ ಅಲ್ಲಿ ನಾವು ಕೋಟೆನಾಡು ಬುದ್ಧ ವಿಹಾರ ಅಂತ ಒಂದು ಬುದ್ಧ ವಿಹಾರ ನೋಡೋದ್ರ ಮೂಲಕ ಪ್ರತಿ ವಾರವೂ ಕೂಡ ಬಾಬಾ ಸಾಹೇಬ್ರ ಬುದ್ಧ ಮತ್ತು ಆತನ ಧಮ್ಮ ಕೃತಿಯನ್ನ ಪಠಣ ಮಾಡ್ತಕ್ಕಂಥದ್ದು, ಧಮ್ಮದ ಪ್ರಾಮುಖ್ಯತೆಯನ್ನು ಸಾರ್ತಕ್ಕಂಥದ್ದು ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದು ಬರೀ ಧಮ್ಮದ ಜೊತೆಗೆ ಪ್ರಸ್ತುತ ನನ್ನ ಬಹುಶಃ ಕೋಟೆನಾಡು ಬುದ್ಧ ವಿಹಾರದ ಎಲ್ಲ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ರಾಜ್ಯದ ಬಹುತೇಕ ಗೆಳೆಯರಿಗೆಲ್ಲ ರೀಚ್ ಆಗ್ತಿದೆ ಅನ್ಸುತ್ತೆ. ಸುಮಾರು 8500 ಜನಕ್ಕೆ ರೀಚ್ ಆಗ್ತಿದ್ದಾರೆ ಈ ರಾಜ್ಯದ ಮುಖ್ಯ ಎಲ್ಲರಿಗೂ ಕೂಡ. ಅದು ನಾವೇನ್ ತಂತ್ರ ಮಾಡಿದೀವಿ ಅಂತಂದ್ರೆ, ವರ್ತಮಾನದ ವಿಚಾರಗಳು ಮತ್ತು SC STಗಳು ನಮ್ಮ ಜೀವನ ಇದಕ್ಕೆ ಕನೆಕ್ಟ್ ಆಗ್ತಕ್ಕಂಥ ಪ್ರತಿ ವಿಚಾರಗಳನ್ನು ಕೂಡ ಪ್ರತಿದಿನವೂ ಕೂಡ ಬುದ್ಧ ವಿಹಾರದಲ್ಲಿ ಚರ್ಚೆ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಬೆಳಗ್ಗೆ 9:00 ಅಲ್ಲಿ ಸೇರಿದ್ರೆ ಪ್ರತಿ ವಾರವೂ ಕೂಡ ಉಪಹಾರದ ವ್ಯವಸ್ಥೆಯನ್ನು ಮಾಡ್ತೀವಿ ಬುದ್ಧ ವಿಹಾರದಲ್ಲಿ. ಪ್ರತಿ ವಾರವೂ ಕೂಡ ಪ್ರತಿ ಭಾನುವಾರವೂ ಕೂಡ ಉಪಹಾರದ ವ್ಯವಸ್ಥೆಯನ್ನು ಮಾಡ್ತೀವಿ ಉಪವಾಸಕರಿಗೆ. ಉಪವಾಸಕರಾದ್ಮೇಲೆ ಈಗೇನು ಆನಪಾನ ಧ್ಯಾನ ಅಂತ ಇರ್ಬೋದು, ಈಗ ತಾವು ಹೇಳ್ಕೊಟ್ಟಂತ ಬುದ್ಧ ಭಾವದ ಧ್ಯಾನ ಇರ್ಬೋದು, ಅದೆಲ್ಲ ಆದ್ಮೇಲೆ 10 ನಿಮಿಷ ಆನಪಾನ ಧ್ಯಾನ ಆದ್ಮೇಲೆ ಬುದ್ಧ ಮತ್ತು ಆತನ ಧಮ್ಮದ ಕೃತಿಯನ್ನ ಪ್ರತಿ ವಾರವೂ ಕೂಡ ಒಂದೊಂದು ಪೇಜ್ ಅನ್ನ ಇಷ್ಟು ಓದಿ ವಿಶ್ಲೇಷಣೆಯನ್ನು ಮಾಡ್ತೀವಿ. ಮತ್ತೆ ಬಾಬಾ ಸಾಹೇಬರ ವಿಚಾರಗಳನ್ನು ಕೂಡ ಕುರಿತು ಪ್ರತಿ ವಾರವೂ ಕೂಡ ಚರ್ಚೆ ಮಾಡ್ತೀವಿ. ಈ ರಾಜ್ಯದ ವರ್ತಮಾನದ ಘಟನೆಗಳಿಂದ ಅವನ್ನು ಕೂಡ ಚರ್ಚೆ ಮಾಡಿ ನಮ್ಮ ನಿಲುವುಗಳೇನು, ಬುದ್ಧರ ಅಥವಾ SC STಗಳ ಶೋಷಿತ ನಿಲುವುಗಳೇನು ಈ ವಿಚಾರದ ಬಗ್ಗೆ ಅಂತಕ್ಕಂಥದ್ದು ಕೂಡ. ಈಗ ಫಾರ್ ಎಕ್ಸಾಂಪಲ್ EVM ಮಿಷನ್ ಇರ್ಬೋದು, ಅದಕ್ಕೆ ನಮ್ಮ ನಿಲುವೇನು, ಚುನಾವಣೆ ಆಮೇಲೆ ಆಗ್ತಕ್ಕಂಥ ಪ್ರಭಾವಗಳೇನಿರ್ಬೋದು, ಈ ತರದ್ದೆಲ್ಲವೂ ಕೂಡ ವರ್ತಮಾನದಲ್ಲಿ ಚರ್ಚೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ. ಬಹುಶಃ ಈ ಮಾದರಿಯನ್ನ ಕೂಡ ಎಲ್ಲ ಕಡೆನೂ ಕೂಡ ಆಗ್ಬೇಕು ಕರ್ನಾಟಕ ರಾಜ್ಯಾದ್ಯಂತ. ಕರ್ನಾಟಕ ರಾಜ್ಯ BSc ಕೂಡ ಈ ಫಾರ್ಮುಲಾನೇ ಅಪ್ಲೈ ಮಾಡ್ಕೋಬೇಕಾಗ್ತದೆ. ಧಮ್ಮವನ್ನ ಕರೆಕ್ಟಾಗಿ ಹೋಬಳಿ ಲೆವೆಲ್ ನಾವು ತಾಂಡೋದ್ರೆ, ಹೋಬಳಿಯಿಂದ ಹಳ್ಳಿಗಳ ಲೆವೆಲ್ ತಾಂಡೋದ್ರೆ ಇದು ಬಹಳ ಈಸಿಯಾಗಿ ಆಗ್ತದೆ. ಅದಕ್ಕೆ ನನ್ನ ಸಲಹೆ ಏನ್ ಸರ್ ಅಂತಂದ್ರೆ, ಬಂದ್ಬಿಡ್ತೀನಿ, ಎಲ್ಲಿಗೆ ಬರ್ತೀನಿ, ಎಲ್ಲ ಧಮ್ಮನೆ ಮಾಡ್ತೀನಿ. ನಾವು ಪ್ರಾಥಮಿಕ ಶಾಲಾ ಶಿಕ್ಷಕರನ್ನ ಮೊದಲಾಗಿ ಕ್ಯಾಪ್ಚರ್ ಮಾಡ್ತೀವಿ. ಪ್ರಾಥಮಿಕ ಶಾಲಾ ಶಿಕ್ಷಕರನ್ನ ಯಾಕೆ ಕ್ಯಾಚ್ ಮಾಡ್ಕೋಬೇಕಂದ್ರೆ ಅವ್ರು ಪ್ರತಿ ಹಳ್ಳಿನಲ್ಲಿ ಸಿಗ್ತಾರೆ. ಪ್ರಾಥಮಿಕ ಶಾಲಾ ಶಿಕ್ಷಕರು, ಪ್ರೌಢಶಾಲಾ ಶಿಕ್ಷಕರು ಪ್ರತಿ ಹಳ್ಳಿಯಲ್ಲಿ ಸಿಗ್ತಾರೆ. ನಾವು ಅವರ ಸಹಾಯವನ್ನ ತಗೊಂಡು ಹೋಬಳಿಯ ಹೆಡ್ ಕ್ವಾರ್ಟರ್ ಅಥವಾ ಗ್ರಾಮೀಣ ಭಾಗಗಳಲ್ಲಿ ಮಾರಮ್ಮನ ದೇವಸ್ಥಾನ ಇರಲಿ, ದುರ್ಗಮ್ಮನ ದೇವಸ್ಥಾನ ಇರಲಿ, ಅಥವಾ ಅಂಬೇಡ್ಕರ್ ಭವನ ಇರಲಿ, ಜಗಜೀವನ್ ಭವನ ಇರಲಿ, ಅಲ್ಲಿ ಒಂದು ಸಣ್ಣ ಕಾರ್ಯಕ್ರಮ ಏನ್ ಮಾಡ್ಬೇಕಂದ್ರೆ, ನಾವು 1 to 10th ಸ್ಟ್ಯಾಂಡರ್ಡ್ ವರೆಗೆ 10ನೇ ತರಗತಿಯವರೆಗಿನ ಮಕ್ಕಳನ್ನ ಪ್ರತಿ ವಾರ ಸೇರಿಸ್ಬೇಕು. ನಾವು ಪ್ರತಿ ವಾರ ಸೇರಿಸಿ ಬುದ್ಧನ ಧಮ್ಮ ಭಾವನ ಗೀತೆ ಏನಿದೆ, ಬುದ್ಧನ ಒಂದು ಗೀತೆ, ಬಾಬಾ ಸಾಹೇಬರ ಒಂದು ಗೀತೆ, ಜೀವನ ಚರಿತ್ರೆಯಿಂದ ಬಾಬಾ ಸಾಹೇಬರ ಒಂದೊಂದು ಇವೆಂಟ್ಸ್ ಅನ್ನ ಅರ್ಧ ಗಂಟೆ ಹೇಳ್ಕೊಡ್ಬೇಕು. ಲೈಕ್ RSS ಏನ್ ಮಾಡ್ತಿದ್ರು ಅದನ್ನ ನಮ್ಮ ಹಟ್ಟಿಗಳಲ್ಲಿ ಸ್ಟಾರ್ಟ್ ಮಾಡ್ಬೇಕು. ಆ ಕೆಲಸ ಮಾಡೋದಕ್ಕೆ ಪ್ರತಿ ಹಳ್ಳಿನಲ್ಲಿ ಕೂಡ ಪ್ರಾಥಮಿಕ ಶಾಲಾ ಶಿಕ್ಷಕರು ಸಿಗ್ತಾರೆ. ಆ ಶಾಲಾ ಶಿಕ್ಷಕರನ್ನ ನಾವು ಬಳಸಿಕೊಂಡು ಅರ್ಧ ಗಂಟೆ ನಾವು ಆ ಒಂದು ಕೆಲಸ ಮಾಡಿ ಒಂದು ಹಳ್ಳಿ ಅಥವಾ ಒಂದು ಹೋಬಳಿ ಹೆಡ್ ಕ್ವಾರ್ಟರ್ನಲ್ಲಿ ಒಂದು 25 ರಿಂದ 50 ಜನ ಮಕ್ಕಳನ್ನ ನಾವು
ಒಂದು 3 ವರ್ಷ 4 ವರ್ಷ ಕೆಲಸ ಮಾಡಿದ್ರೆ, ಒಂದು 3 ವರ್ಷ 4 ವರ್ಷ 50 ಜನ ಮಕ್ಕಳಿಗೆ ನಾವು ಕೆಲಸ ಮಾಡಿದ್ರೆ ಇದು ಸಕ್ಸಸ್ ಆಗ್ತದೆ. ಮಕ್ಕಳನ್ನ ಅಟ್ರಾಕ್ಟ್ ಮಾಡೋದಕ್ಕೆ ನಾವು ಪ್ರತಿ ವಾರನೂ ಕೂಡ ಒಂದು ಚಾಕ್ಲೇಟ್ ಕೊಡ್ತಕ್ಕಂಥದ್ದು, ತಿಂಡಿ ಕೊಡ್ತಕ್ಕಂಥದ್ದು, ಆ ಜ್ಞಾನ ಕಾರ್ಯಕ್ರಮ ಆಗ್ತಕ್ಕಂಥ ಒಂದು ಅಟ್ರಾಕ್ಟ್ ಆಗ್ತದೆ. ಒಂದು ಹೋಬಳಿನ ತಾಲೂಕ್ ಕೇಂದ್ರದಲ್ಲಿ ಒಂದು ಸ್ವಲ್ಪ ಅಡಿಗೆ ಮಾಡಿಸ್ತಕ್ಕಂಥದ್ದು, ತಿಂಡಿ ಮಾಡಿಸ್ತಕ್ಕಂಥದ್ದು ಮಾಡಿ, ಆ ಹೋಬಳಿ ಕೇಂದ್ರಗಳಿಗೆ ಪ್ರತಿ ವಾರ ನಿಗದಿತ ಟೈಮ್ 9 ಗಂಟೆ ಕಳಿಸ್ತಕ್ಕಂಥ ಮಾಡಿ ಕೆಲಸ ಮಾಡಿ, ಅಲ್ಲಿಗೆ ಒಬ್ಬ ಶಿಕ್ಷಕ ಕೂತ್ಕೊಂಡು ಬಾಬಾ ಸಾಹೇಬ್ರ ಬಗ್ಗೆ ಒಂದು ಭೀಮ ಗೀತೆ, ಒಂದು ಬುದ್ಧನ ಗೀತೆ, ಬಾಬಾ ಸಾಹೇಬ್ರ ಜೀವನದಲ್ಲಿ ನಡೆದಿರ್ತಕ್ಕಂಥ ಒಂದು ಇನ್ಸಿಡೆಂಟ್ 30 ನಿಮಿಷ ಮಾಡಿ ಅವ್ರಿಗೊಂದು ಡ್ರಿಲ್ ಮಾಡಿಸಿ ಕಳಿಸ್ಬಿಟ್ರೆ ಆ ಮಗು SLC ಕಲ್ತಾದ್ಮೇಲೆ PUC ಬರ್ತಾನೆ. ನಾವು ನಮ್ ಕಾನ್ಸಂಟ್ರೇಷನ್ ಎಲ್ಲ ಫ್ಯಾಮಿಲಿ ಓನರ್ಸ್ಗಳು ವಯಸ್ಕರ ಮೇಲೆ ಹಾಕಿದಾಗ ಅವರೆಲ್ಲ ಪೊಲ್ಯೂಟ್ ಆಗ್ಬಿಟ್ಟಿರ್ತೀವಿ. ನಾವು ಇಷ್ಟು ಬರಷ್ಟೊತ್ತಿಗೆ ಓದನ್ನು ಮುಗಿಸಿ ಸಂಸಾರಿಕ ಜೀವನಕ್ಕೆ ಬಂದ ಮೇಲೆ ಪೊಲ್ಯೂಟ್ ಆಗ್ಬಿಟ್ಟಿರ್ತೀವಿ. ರಾಜಕೀಯ ಪಕ್ಷಗಳಿಗೋ ಸಂಘಟನೆಗಳಿಗೋ, ಈಗ ಅಂಬೇಡ್ಕರ್ ಹೆಸರು ಮೇಲೆ ಸಾವಿರಾರು ಸಂಘಟನೆಗಳಿದಾವೆ, ತಲೆಗೊಂದು ಸಂಘಗಳಿದಾವೆ. ಆ ಸಂಘಗಳಾಗಿರೋದ್ರಿಂದಲೇ ಅಂಬೇಡ್ಕರ್ ಚಳವಳಿ ಇವತ್ತು ಮುಂದಕ್ಕೆ ಆಗ್ತಾ ಇಲ್ಲ. ಅಂಬೇಡ್ಕರ್ ಹೆಸರಿನಲ್ಲಿ ಚಳವಳಿ ಹುಟ್ಟಿರ್ತಕ್ಕಂಥದ್ದು ಇವತ್ತು ಮೂವ್ ಆಗ್ತಿಲ್ಲ. ನಾವು ಅದಕ್ಕೆ BSc ಕಾನ್ಸಂಟ್ರೇಷನ್ ಕೂಡ ವಿಲೌಟ್ ಅಂತ ಹೇಳಿದರೆ ಅಲ್ಲಿಂದ ಪೊಲ್ಯೂಟ್ ಆಗಿಲ್ಲ ಮನಸ್ಸುಗಳು. ಅವ್ರಿಗೆ ಅಂಬೇಡ್ಕರ್ ಕರೆಕ್ಟಾಗಿ ಪರಿಚಯ ಮಾಡಿಸಿ, ಬುದ್ಧನ ಕರೆಕ್ಟಾಗಿ ಪರಿಚಯ ಮಾಡಿಸ್ಬಿಟ್ರೆ ನಾವ್ ಇನ್ನೊಂದು 10 ವರ್ಷಕ್ಕೆ ರಿಸಲ್ಟ್ ತರ್ತೀವಿ. ಇನ್ನು 10 ವರ್ಷಕ್ಕೆ ರಿಸಲ್ಟ್ ತರ್ತೀವಿ. ನಾವು ಈಗಾಗಲ ಪೊಲ್ಯೂಟ್ ಆಗಿರೋ ಮಂದಿಗೆ ಹೋಗ್ಬಿಟ್ಟಿವಿ ಅಂದ್ರೆ ಅವ್ರು ತಿದ್ದೋದಕ್ಕಾಗೋದಿಲ್ಲ ರೀ. ಮೊದಲು ನಾವು DSS ಕಟ್ಟುವಾಗ ಅಟ್ಯಾಕ್ ಹೋದ್ರೆ ಒಂದೇ SC/ST ಕಾಲೋನಿ ಇರ್ತಿತ್ತು, ಧೈರ್ಯ ಮಾತಾಡ್ತಿದ್ವಿ. ಅಲ್ಲಿ JDS ದಲಿತರಿದ್ದಾರೆ, BJP ದಲಿತರಿದ್ದಾರೆ, ಕಾಂಗ್ರೆಸ್ ದಲಿತರಿದ್ದಾರೆ, ಅಂಬೇಡ್ಕರ್ B ಟೀಮ್ ದಲಿತರಿದ್ದಾರೆ, ಅಂಬೇಡ್ಕರ್ A ಟೀಮ್ ದಲಿತರಿದ್ದಾರೆ, DSS ದಲಿತರಿದ್ದಾರೆ, DSS ಅಂಬೇಡ್ಕರ್ ವಾದ ಇದ್ದಾರೆ, ಅಂತ ವಾದ ಇದ್ದಾರೆ, ಇಂಥ ವಾದ ಇದ್ದಾರೆ. ಒಂದು 1000 ಸಂಘ. ನಾವಿವಾಗ ಬಾಬಾ ಸಾಹೇಬ್ರು ಕರ್ಕೊಂಡು ಹೋಗ್ತೀವಿ ಅಂತಂದ್ರೆ ಇದು ಯಾರ ಭಾಗ ಅಂತ ಕೇಳ್ತಾರೆ, ಹಂಗಾಗ್ಬಿಟ್ಟಿದೆ. ಅದಕ್ಕೆ ಒಂದಾಗದಕ್ಕೆ ಇರ್ತಕ್ಕಂಥದ್ದು ಇಡೀ ರಾಷ್ಟ್ರ ಮಟ್ಟದಲ್ಲಿ ಬಾಬಾ ಸಾಹೇಬ್ರು ಕಟ್ಟಿರ್ತಕ್ಕಂಥ ಇದೊಂದು ಬಿಟ್ರೆ ಕರ್ನಾಟಕದಲ್ಲಿ ಯಾವುದಿಲ್ಲ. ಯಾಕಂದ್ರೆ ಯಾವ ವ್ಯಕ್ತಿನೂ ಅದನ್ನ ಪ್ರತಿಷ್ಠೆ ಬಿಟ್ಟು ಬರಕ್ ತಯಾರಿಲ್ಲ. ಬಾಬಾ ಸಾಹೇಬ್ರು ಕಟ್ಟಿರೋದ್ರಿಂದ ಇದೊಂದೇ ಮಾರ್ಗ ಇರ್ತಕ್ಕಂಥದ್ದು. ಇದೊಂದನ್ನೇ ನಾವು ತಗೊಂಡೋಗ್ಬೇಕಂದ್ರೆ ನಮ್ಮ ಫೋಕಸ್ 10ನೇ ತರಗತಿ ಮಕ್ಕಳವರೆಗೂ ಆಗ್ತದೆ. 10ನೇ ತರಗತಿ ಮಕ್ಕಳಾದ್ರೆ ಅವರಿಂದ ಪೊಲ್ಯೂಟ್ ಆಗಿರಲ್ಲ, ಮನಸ್ಸು ಕಮಿಟ್ ಆಗಿರಲ್ಲ. ಆ ಮಕ್ಕಳಿಗೆ ಕೊಡ್ತಕ್ಕಂಥದ್ದಕ್ಕೆ ನಾವು ಜಲ್ದಿ ರೀಚ್ ಆಗೋದಕ್ಕೆ ಪ್ರೈಮರಿ ಸ್ಕೂಲ್ ಅಥವಾ ಹೈಸ್ಕೂಲ್ ಟೀಚರ್ಸ್ ಅನ್ನು ಕ್ಯಾಚ್ ಮಾಡ್ತೀವಿ. ಅವ್ರು ಪ್ರತಿ ಹಳ್ಳಿಯಾಗ ಸಿಗ್ತಾರೆ, ಈಸಿಯಾಗಿ ಸಿಗ್ತಾರೆ. ಸಮಾಜ ಋಣ ತೀರ್ಸೋದಕ್ಕೆ ನೀನು ಸ್ವಲ್ಪ ಕೆಲಸ ಮಾಡು ಅಂತ ನಾವು ಸ್ವಲ್ಪ ದುಡ್ಡಿರೋಂತರ ಏನ್ ಮಾಡ್ಬೇಕು ಅಂತಂದ್ರೆ ಒಂದು 10 kg 20 kg ಒಂದು ಚಿತ್ರಾನ್ನ ಉಪ್ಪಿಟ್ಟನ್ನ ಮಾಡಿ ಅಲ್ಲಿ ತಲುಪಿಸಂತ ಕೆಲಸ ಮಾಡ್ತೀವಿ. ಆ ಮಕ್ಕಳನ್ನ ಕರೆಕ್ಟಾಗಿ ಅರ್ಧ ಗಂಟೆ ಒಂದು ಭೀಮ ಗೀತೆ, ಒಂದು ಬುದ್ಧ ಗೀತೆ, ಭೀಮಂದ ಬಾಬಾ ಸಾಹೇಬ್ರ ಜೀವನದ ಒಂದು ಘಟನೆ 30 ನಿಮಿಷ ಮುಗಿಸಿ ಆಟ ಆಡಿಸಿ ಕಳಿಸ್ಬೋದು. ಈ ತರದ ಟೆಕ್ನಿಕ್ ಅನ್ನು ಮಾಡಿದ್ರೆ ಬಹಳ ಪರಿಪೂರ್ಣ ಆಗ್ತದೆ. ಆ ತರದ ಒಂದು ಹೊಸ ಕಾರ್ಯಕ್ರಮ ರಾಷ್ಟ್ರದ ಒಂದು ಇದ್ರಲ್ಲಿ ಸೇರಿಸಬೇಕು ಅಂತ ಒಂದು ಮನವಿ ಮಾಡ್ತಾ, ಜೊತೆಗೆ ಮನೆಗೆ ದಮ್ಮ ಅಂತ ಈಗ ಹೊರಟಿದ್ದೀವಿ ನಾವು. ಈ ದಮ್ಮಕ್ಕೆ ಪೂರಕವಾಗಿ ಚಿತ್ರದುರ್ಗ ಜಿಲ್ಲೆಗೆ ನೀವು ಸೆಪ್ಟೆಂಬರ್ ತಿಂಗಳೊಳಗೆ ನಮ್ಗೆ ಒಂದು ಡೇಟ್ ಕೊಡಬೇಕು ಅಂತ ಕೇಳಿದ್ವಿ. ಚಿತ್ರದುರ್ಗ ಜಿಲ್ಲೆ ಕರ್ನಾಟಕ ರಾಜ್ಯಕ್ಕೆ ಬಹಳ ವಿಶಿಷ್ಟವಾದ ರೀತಿಯಲ್ಲಿ BSI ಮೂವ್ಮೆಂಟ್ ತಗೊಂಡು ಹೋಗ್ತಾ ಇತ್ತು. ಪ್ರತಿ ವಾರವೂ ಕೂಡ BSI ಚಟುವಟಿಕೆ ಮಾಡ್ತಾ ಇದ್ವಿ. ಹಾಗಾಗಿ ಚಿತ್ರದುರ್ಗ ಜಿಲ್ಲೆಗೆ ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ದಮ್ಮ ಸಮ್ಮೇಳನ ಮಾಡೋದಕ್ಕೆ ನೀವು ಒಂದು ಡೇಟ್ ಅನ್ನು ಕೊಟ್ರೆ ನಮ್ಮ ಎಲ್ಲ ತಾಲೂಕುಗಳಿಂದಲೂ ಕೂಡ ದಮ್ಮ ಯಾತ್ರೆಯನ್ನ ಮಾಡಿ ಒಂದು ರಥ ಬಿಟ್ಟು ಒಂದು ರಥವನ್ನ ನಮ್ಮ 6 ತಾಲೂಕುಗಳಿಂದ ಎಲ್ಲ ಹೋಬಳಿಯಿಂದ ತಿರುಗಾಡಿಸಿಕೊಂಡು ಜಿಲ್ಲೆಗೆ ತಂದು ನೀವು ಬರೋ ದಿವಸಕ್ಕೆ ನಾವು ಒಂದು ಸಮ್ಮೇಳನ ಮಾಡ್ತೀವಿ. ಆ ಮುಖ್ಯನ 1000 ಜನ ನಮಗೆ ತರದಕ್ಕೆ ಅನುಕೂಲ ಆಗ್ತದೆ. ನಮ್ಮ ಮನವಿಯನ್ನು ಅಕ್ಸೆಪ್ಟ್ ಮಾಡಿ ನೀವು ಒಂದು ಡೇಟ್ ಕೊಡಬೇಕಿದೆ ಸಭೆಯಲ್ಲಿ ಅಂತ ನಾವು ಮನವಿ ಮಾಡ್ತೀವಿ.